ಆಗಿರ್ತಕ್ಕಂಥ ವ್ಯಕ್ತಿಗಳು ಪ್ರಭಾವಿಗಳು ಆಗಿದ್ರು. ಇವತ್ತು ಅವರು ಯಾವುದೇ ರೀತಿ ಎಸ್ಕೇಪ್ ಆಗಬೇಕಂತ ಇಂಥ ಒಂದು ದುಷ್ಕರ್ಮ ಎಸ್ಕೇಪ್ ಆಗಬೇಕಂತ ತಮ್ಮ ಪ್ರಯತ್ನಗಳನ್ನು ನಡೆಸಿರ್ತಾರೆ. ಇದರಿಂದ ನಮ್ಮ ಸರ್ಕಾರಿ ನೌಕರರು ದಿನನಿತ್ಯ ಕರ್ತವ್ಯ ಮಾಡುವಾಗ ಅವ್ರ ಮೇಲೆ ಈ ರೀತಿ ಹಲ್ಲೆಗಳಾಗಿದ್ರೆ ಅವರು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಅವರಿಗೆ ರಕ್ಷಣೆನೇ ಇಲ್ಲದಂಗೆ ಆಗ್ಬಿಟ್ಟಿದೆ ಸರ್. ಈಗಾಗಲೇ ಕರ್ನಾಟಕದಲ್ಲಿ ಹಲವಾರು ಕಡೆ ಈ ಥರ ಘಟನೆಗಳು ಆಗಿದೆ. ಆ ಸರ್ವೇರು ಕೂಡ ನಮ್ಮ ಅಡ್ಮಿನಿಸ್ಟ್ರೇಷನ್ ತಹಸೀಲ್ದಾರ್ ಅಂಡರಲ್ಲಿ ಕೆಲಸ ಮಾಡುವಂಥ ಸರ್ಕಾರಿ ಭೂಮಾಪಕ ಅವರು ದಿನನಿತ್ಯ ಅವರು ಸರ್ಕಾರಿ ಜಮೀನುಗಳ ಒತ್ತುವರಿ, ಸರ್ಕಾರಿ ಜಮೀನುಗಳ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ ಸರ್. ಸೊ ಹಾಗಾಗಿ ಅವರೆಲ್ಲ ಈ ರೀತಿ ಕೆಲಸದಲ್ಲಿ ಹೋದಾಗ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರನ್ನ ಸರ್ಕಾರಿ ಕೆಲಸಕ್ಕೆ ಅಡಚಣೆ ಉಂಟು ಮಾಡಿರ್ತಾರೆ ಸರ್. ಅವರಿಗೆ ಅಂಥವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಸರ್. ನಮ್ಮೆಲ್ಲ ಸರ್ಕಾರಿ ನೌಕರ ಸಂಘ ಹಾಗೂ ರಾಜ್ಯ ಭೂಮಾಪನ ನೌಕರ ಸಂಘ ಹಾಗೂ ಕಂದಾಯ ಇಲಾಖೆಯ ನೌಕರ ಸಂಘ ಎಲ್ಲ ನೌಕರು ಕೂಡ ಇವತ್ತು ಬಂದಿದ್ದಾರೆ ಸರ್. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಾದ ತಮಗೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠರ ಅಧಿಕಾರಿಗಳ ತಮಗೆ ಮನವಿ ಮಾಡಿಕೊಳ್ಳೋದೇನೆಂದರೆ ಅವರಿಗೆ ಈ 24 ಗಂಟೆ ಆದರೂ ಕೂಡ ಅವ್ರನ್ನ ಸರಿಯಾದ ರೀತಿಯಲ್ಲಿ ಅರೆಸ್ಟ್ ಆಗಿಲ್ಲ ಸರ್. ಅವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು ಹಾಗೂ ಅದು ಸ್ಥಳ ಹಾಜರಾಗಬೇಕು, ಪಂಚನಾಮ ಹಲವಾರು ಫಾರ್ಮಾಲಿಟೀಸ್ ತುಂಬ ಬಾಕಿ ಇದೆ. ನಮಗೆ ತುಂಬ ವಿಶ್ವಾಸ ಇದೆ ಸರ್. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ನಮ್ಮ ಜೊತೆ ಇದ್ದು ಅವ್ರನ್ನ ಕಠಿಣ ಶಿಕ್ಷೆಗೆ ಒಳಪಡಿಸ್ತಾರೆ ಅಂತ. ಈ ಥರ ಕಠಿಣ ಒಳಪಡಿಸಿದ್ರೆ ಮಾತ್ರ ನಮಗೆಲ್ಲ ನ್ಯಾಯ ದೊರಕಿಸುವುದು. ಈ ನ್ಯಾಯವನ್ನು ತಾವು ದೊರಕಿಸ್ಕೊಡ್ತೀರಾ ಅಂತ ನಾವೆಲ್ಲ ನಮ್ಮ ಸರ್ಕಾರಿ ನೌಕರ ಸಂಘ ಹಾಗೂ ಎಲ್ಲ ಸಂಘ, ರಾಜ್ಯ ನೌಕರಿ ಭೂಮಾಪನ ಸಂಘದ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಸರ್. ಓಕೆ, ಈ ವಿಚಾರ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಮತ್ತು SP ಅವರು ಇಬ್ಬರು ಕೂಡ AC ಮತ್ತು DYSPಗೆ ಮಾತಾಡಿದ್ದೀವಿ. FIR ಕೂಡ ಇಮಿಡಿಯೇಟ್ಲಿ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ. ಈಗ 2 ಮಂದಿ ಅರೆಸ್ಟ್ ಆಗಿದ್ದಾರೆ. ಸೊ ಇದು ತುಂಬ ನಾವು ಸೀರಿಯಸ್ ಆಗಿ ತಗೊಳ್ತೀವಿ. ಯಾಕಂದರೆ ಅದು ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಯಾವುದೋ ಸರ್ಕಾರಿ ನೌಕರರು ಅಥವಾ ಹೊರಗುತ್ತಿಗೆ ಅದರ ಮೇಲೆ ಕೆಲಸ ಮಾಡುವುದ್ರ ಮೇಲೆ ಅವ್ರ ಕೆಲಸ ನಿಮಿತ್ತ ಒಂದು ಹಳ್ಳಿಗೆಯೋ ಅಥವಾ ಏನಾದರೂ ಒಂದು ಸ್ಥಳಕ್ಕೆ ಹೋಗುವಾಗ ಯಾರಾದರೂ ಹಳ್ಳಿ ಮಾಡಿದರೆ ಖಂಡಿತ ನಾವು ಕಟ್ಟುನಿಟ್ಟಾಗಿ ಕ್ರಿಮಿನಲ್ ಕ್ರಮವನ್ನು ನಾವು ಕೈಗೊಳ್ತೀವಿ. ಸೊ ಸರ್ಕಾರಿ ನೌಕರರು ಯಾವುದು ಭಯ ಇಲ್ಲದೆ ಕೆಲಸ ಮಾಡೋಕ್ಕೆ ನಾವು ಖಂಡಿತ ನಮ್ಮ ಒಂದು ಧೈರ್ಯ ಮತ್ತು ಒಂದು ಸಹಕಾರವನ್ನು ನಿಮ್ಮೆಲ್ಲರಿಗೂ ನಾವು ಮೇಲಧಿಕಾರಿಗಳು ಕೊಡ್ತೀವಿ. ನಿಮ್ಮ ಸಿದ್ದರಾಮಯ್ಯ ಮತ್ತು ಸಿದ್ದಿಂಗಪ್ಪ ಪಾಟೀಲ್ ಅನ್ನೋರು ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಇನ್ನೂ ಇಬ್ಬರು ಆರೋಪಿಗಳು ಅಬ್ಸ್ಪಾಂಡಿಂಗ್ ಅವ್ರನ್ನೂ ಕೂಡ ಆದಷ್ಟು ಬೇಗ ನಾವು ಬಂಧಿಸ್ತೀವಿ. ಸೊ ಸರ್ಕಾರಿ ಅಧಿಕಾರಿಗಳಾಗಲಿ ಅಥವಾ ಸರ್ಕಾರದ ಪರವಾಗಿ ಕೆಲಸ ಮಾಡೋರಾಗಲಿ, ನಿಮ್ಮ ಒಂದೇ ಇಲಾಖೆ ಅಂತಲ್ಲ, ಬೇರೆ ಎಲ್ಲ ಇಲಾಖೆಗಳನ್ನು ಕೂಡ ಪೊಲೀಸ್ ಇಲಾಖೆ ಯಾವಾಗಲೂ ಇದ್ದೇ ಇರುತ್ತೆ. ಸೊ ತಾವು ಧೈರ್ಯವಾಗಿ ಕೆಲಸ ಮಾಡಿ. ದಿನಾಂಕ 11/2/2025 ತಹಸೀಲ್ದಾರ್ ಆದೇಶದ ಮೇಲೆ ತಹಸೀಲ್ದಾರರ ಆಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ನಮ್ಮ ಶ್ರೀ ಮಹಾಂತೇಶ್ S. ಸಜ್ಜನ್ ಅನ್ನುವಂಥ ಸರ್ಕಾರಿ ಭೂಮಾಪಕರು ಅಳತೆ ಕೆಲಸಕ್ಕೆ ಹೋದಾಗ ಈ ಚಡ್ಚನ್ ತಾಲೂಕು ಲೋನಿ BK ಗ್ರಾಮದ ಸರ್ವೆ ನಂಬರ್ 342 ರಲ್ಲಿ ರಸ್ತೆ ಅತಿಕ್ರಮಣವಾಗಿದೆ ಅನ್ನುವಂಥ ಸಾರ್ವಜನಿಕರ ದೂರಿನ ಮೇಲೆಗೆ ನಮ್ಮ ಸರ್ವೇಯರ್ ಅಳತೆಗೆ ಹೋದಾಗ ಅವರ ಮೇಲೆ ಏಕಾಏಕಿಯಾಗಿ ಬಂದು ಇದನ್ನು ಮಾಡಿದ್ದಾರೆ. ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತು ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಅದರಲ್ಲಿ ಈಗಾಗಲೇ ಇಬ್ಬರನ್ನ ಮಾನ್ಯ SP ಬಿಜಾಪುರ ಅವರ ನಿರ್ದೇಶನದ ಮೇರೆಗೆ ಅರೆಸ್ಟ್ ಆಗಿದ್ದಾರೆ. ಇನ್ನು ಮುಖ್ಯವಾಗಿ ಮುಖ್ಯ ಆರೋಪಿ ವಿಕಾಸ್ K. ಪಾಟೀಲ್ ಇವರು ಇನ್ನೂವರೆಗೆ ಅರೆಸ್ಟ್ ಆಗಿಲ್ಲ. ಈ ಒಂದು ಹಲ್ಲೆಯಿಂದ ಅಥವಾ ಈ ಒಂದು ಘಟನೆ ನಿಜಕ್ಕೂ ನಮ್ಮ ಇಲಾಖೆಗೆ ಒಂದು ದುರಾದೃಷ್ಟ ಅಂತಲೇ ಹೇಳಬೇಕು. ನಮ್ಮ ಎಲ್ಲ ಮಹಿಳಾ ಭೂಮಾಪಕರು ಒಬ್ಬೊಬ್ಬರೇ ಫೀಲ್ಡಿಗೆ ಹೋಗ್ತಾರೆ, ಸರ್ವೇಯರ್ಸು ಎಲ್ಲ ಫೀಲ್ಡಿಗೆ ಹೋಗ್ತಾರೆ. ಯಾವಾಗಲೂ ಫೀಲ್ಡಿಗೆ ಹೋದಾಗ ಒಂದಿಲ್ಲ ಒಂದು ರೀತಿಯಾದಂಥ ವಿವಾದ ಇರ್ತದೆ. ಅದನ್ನು ಶಾಂತಿಯುತವಾಗಿ ಸಮಾಧಾನದಿಂದ ಅವರು ಪರಿಹರಿಸಿಕೊಳ್ಳಬೇಕು. ಇದನ್ನು ಬಿಟ್ಟು ಈ ರೀತಿ ಭೂಮಾಪಕರ ಮೇಲೆ ಆಯಿತು, ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಮಾಡುವುದರಿಂದ ವ್ಯವಸ್ಥೆಯ ಮೇಲೆ ತುಂಬ ದುಷ್ಪರಿಣಾಮ ಬೀರ್ತದೆ. ಮತ್ತು ಬೇರೆ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಇಲಾಖೆಯ ನೌಕರರಾಗಿ ಈ ಭಯಭೀತರಾಗುವಂಥ ಪ್ರಸಂಗ ಉದ್ಭವವಾಗಿದೆ. ನಿರ್ಭಯವಾಗಿ ಕಾರ್ಯ ಮಾಡಲಿಕ್ಕೆ ಅಥವಾ ಪ್ರಾಮಾಣಿಕವಾಗಿ ಕಾರ್ಯ ಮಾಡಲಿಕ್ಕೆ ಇದರಿಂದ ಭಾಳ ಕಷ್ಟ ಆಗ್ತದೆ. ಇನ್ಮೇಲೆ ಎಲ್ಲರೂ ಯೋಚನೆ ಮಾಡ್ತಾರೆ, ಅಷ್ಟು ನಿರ್ಭೀತಿಯಿಂದ ಹೋಗಿ ಗಡಿ ಗುರುತು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇವರಿಗೆ ಒಂದು ರೀತಿಯಾದಂಥ ಈ ಕೃತ್ಯವನ್ನು ಎಸಗಿದಂತಹ ವ್ಯಕ್ತಿಗಳಿಗೆ
ಕಠಿಣ ಶಿಕ್ಷೆ ಆದರೆ ನಮ್ಮ ಇಲಾಖೆಯ ಭೂಮಾಪಕರು ನಿರ್ಭೀತಿಯಿಂದ ನ್ಯಾಯಯುತವಾಗಿ ಜಮೀನಿನ ಗಡಿಗಳನ್ನು ಗುರುತಿಸಿ ರೈತರ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ತಾವು ಈ ಸಾರ್ವಜನಿಕರಲ್ಲಿ ರೈತರಲ್ಲಿ ಮನವಿ ಮಾಡ್ಕೋಬೇಕು, ಏನು ಅವ್ರಿಗೆ ಅವೇರ್ನೆಸ್ ಬರಬೇಕು ಅಂತಂದರೆ ದಾಖಲೆಗಳ ಆಧಾರದ ಮೇಲೆ ಗಡಿಗೂಡಿಸ್ತೀವಿ, ದಾಖಲೆಗಳ ಆಧಾರದ ಮೇಲೆ ರಸ್ತೆ ಎಲ್ಲಿದೆ ಅಂತ ತೋರಿಸ್ತೀವಿ. ಅದರಲ್ಲಿ ನಮಗೇನು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಅದನ್ನು ಅವರು ಒಪ್ಕೊಂಡು ಇಲ್ಲ ಅಂತಂದರೆ ಮುಂದೆ ಅವ್ರಿಗೆ ಮೇಲ್ಮನವಿ ಸಲ್ಲಿಸ್ಲಿಕ್ಕೂ ಅವಕಾಶ ಇರ್ತದೆ. ಆದರೆ ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಳ್ಳುವುದು ಸರಿಯಾದ ಅಲ್ಲ ಅಂತ ತಾವು ಜನರಿಗೆ ಅವೇರ್ನೆಸ್ಸು ಮನವರಿಕೆ ಆಗಬೇಕು. ಇಂಥ ಘಟನೆಗಳು ಮತ್ತೆ ಘಟಿಸದಂತೆ ನಾವು ಜನರು ಕಷ್ಟ ಆಗ್ತದೆ. ಅವ್ರು ಮಾಡೋದು ಒಂದು ತಪ್ಪದಿಂದ ಬೇರೆ ಜನರಿಗೂ ಸರ್ವೆ ಮಾಡ್ಬೇಕಾಗ್ತೈತಿ. ಅವ್ರ ಸಾವಿರಾರು ಎಕರೆ ಜಮೀನಿದೆ ಸರ್ವೆ ಮಾಡಕ್ಕೆ. ಇವ್ರ ಕೈಯಿಂದ ಅವ್ರಿಗೂ ಸಾಮಾನ್ಯ ಜನರಿಗೂ ಸಮಸ್ಯೆ, ಇವ್ರಿಗೆ ಮಾಡದೇ ಇರೋ ತಪ್ಪಗೂ ಅವ್ರಿಗೆ ಶಿಕ್ಷೆ. ಪ್ರತಿ ಒಂದು ತಿಂಗಳಿಗೆ ನಮ್ಮ ಇಲಾಖೆಯಿಂದ ಸುಮಾರು 1 ಲಕ್ಷ ಅಪ್ಲಿಕೇಶನ್ ಡಿಸ್ಪೋಸ್ ಮಾಡ್ತೀವಿ ನಾವು. 1 ಲಕ್ಷ ಅಪ್ಲಿಕೇಶನ್ ಪ್ರತಿ ತಿಂಗಳು, ಒಂದು ತಿಂಗಳಿಗೆ ರಾಜ್ಯದಲ್ಲಿ. ನಮ್ಮ ಬೆಳಗಾವಿ ವಿಭಾಗದಲ್ಲಿ ನಾವು ಸುಮಾರು 25,000 ಅಪ್ಲಿಕೇಶನ್ ಡಿಸ್ಪೋಸ್ ಮಾಡ್ತಾ ಇದ್ದೀವಿ. ಒಂದು ತಿಂಗಳಿಗೆ 25,000 ಮಾಡ್ತಾ ಇದ್ದೀವಿ. ಸುಮಾರು 2,000 ಜನ ನಮ್ಮ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಫೀಲ್ಡ್ ಅಲ್ಲಿ. ಆಫೀಸ್ ಬಿಟ್ಟು ಸರ್ವೇಯರ್ಸು, ಖಾಸಗಿ ಸರ್ವೇಯರ್ಸು ಇದ್ದಾರೆ, ಸರ್ಕಾರಿ ಭೂಮಾಪಕರು ಇದ್ದಾರೆ, ಲೈಸೆನ್ಸ್ ಸರ್ವೇಯರ್ಸು ಇದ್ದಾರೆ. ಅದಕ್ಕೆ ಅವ್ರಿಗೆ ಯಾವುದೇ ರೀತಿಯಾದಂಥ ಇದು ಇಲ್ಲ, ಏನಂತ ಪ್ರೊಟೆಕ್ಷನ್ ಇಲ್ಲ. ಮತ್ತೆ ಈಗ 33%ಗಿಂತ ಜಾಸ್ತಿ ಸರ್ವೇಯರ್ಸು, ಮಹಿಳಾ ಸರ್ವೇಯರ್ಸು ಫೀಲ್ಡ್ ಹೋಗ್ತಾ ಇದ್ದಾರೆ. ಮೇಡಮ್, ನಿನ್ನೆ ಎಲ್ಲೊಂದು ಸರ್ವೇರ್ಸ್ ಎಲ್ಲ ನಿನ್ನೆ ಪ್ರೊಟೆಸ್ಟ್ ಮಾಡಿ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಮನವಿ ಸಲ್ಲಿಸಿದ್ದಾರೆ. ಅವರು ಆ ಟೈಮ್ನಲ್ಲಿ DC ಅವರು ಹೇಳಿದ್ದಾರೆ, 2 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ, ಇನ್ನೂ 2 ಆರೋಪಿಗಳನ್ನ ಅರೆಸ್ಟ್ ಮಾಡ್ತೀವಿ. ನಮ್ಮ ಸರ್ಕಾರಿ ನೌಕರರು ಯಾವುದೇ ರೀತಿ ಹೆದರುವ ಅವಶ್ಯಕತೆ ಇಲ್ಲ, ನಾವು ನಿಮಗೆ ಭದ್ರತೆ ಕೊಡ್ತೀವಿ, ಯಾವುದೇ ನೀವು ನಿರ್ಭೀತರಾಗಿ ನೀವು ಸೇವೆ ಸಲ್ಲಿಸ್ತೀವಿ. ಇಲ್ಲ, ಜಿಲ್ಲಾ ಆಡಳಿತ ಆಗಲಿ ಪೊಲೀಸ್ ಇಲಾಖೆ ಆಗಲಿ ನಮ್ಮ ಒಂದು ಕೋರಿಕೆಯನ್ನ ಮನವಿಯನ್ನ ಮನ್ನಿಸಿ ನಮಗೆ ಅವ್ರು ಸಪೋರ್ಟ್ ಕೊಟ್ಟಿದ್ದಾರೆ. ಮತ್ತೆ ಆರೋಪಿಗಳನ್ನು ಬಂಧಿಸ್ಲಿಕ್ಕೇನು ಅವರು ಕೂಡಲೇ ಇದಾಗಿದ್ದಾರೆ. ಈಗಾಗಲೇ 2 ಆರೋಪಿಗಳನ್ನು ಕೂಡ ಅವರು ಬಂಧಿಸಿದ್ದಾರೆ. ನಮಗೆ ಎಲ್ಲ ಇಲಾಖೆಯವರು ಸಪೋರ್ಟ್ ಮಾಡಿದ್ದಾರೆ. ನಾವು ರಾತ್ರಿನೇ ತಹಸೀಲ್ದಾರ್ಗೆ AC ಮಾತಾಡಿದ್ದೀವಿ. ನಮ್ಮ ಸನ್ಮಾನ್ಯ ಆಯುಕ್ತರು ಕೂಡ SP ಅವ್ರ ಜೊತೆ DC ಅವ್ರ ಜೊತೆ ಮಾತಾಡಿದ್ದಾರೆ. ಮತ್ತು ಭೂಮಾಪಕರಿಗೂ ನಾವು ವೈಯಕ್ತಿಕವಾಗಿ ಮಾತಾಡಿ ಅವ್ರಿಗೆ ಮಾನಸಿಕವಾಗಿ ಯಾವುದೇ ರೀತಿಯಾಗದಂತೆ ಕುಗ್ಗದಂತೆ ನಾವು ಅವ್ರ ಮೇಲೆ ಅವ್ರಿಗೆ ಏನು ಸಪೋರ್ಟ್ ಬೇಕು ವೈಯಕ್ತಿಕವಾಯಿತು, ಅವ್ರಿಗೆ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಏನು ಸಪೋರ್ಟ್ ಬೇಕು ಎಲ್ಲನೂ ನಾವು ಕೊಡಿಸ್ಲಿಕ್ಕೆ ಎಲ್ಲ ನಮ್ಮ ಸರ್ವೇಯರ್ಸ್ ಅಸೋಸಿಯೇಷನ್ದವರು ಎಲ್ಲ ರೀತಿಯಿಂದ ಅವರಿಗೆ ಸಹಾಯವನ್ನು ಒದಗಿಸಿದ್ದಾರೆ.